ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸುಮಗಿರಿ ಜಾಬ್ಸ್ ಅಲ್ಲಿ ನೀವು ತುಂಬಾ ಜಾಬ್ಸ್ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ. ಸೊ ದಯವಿಟ್ಟು ವಿಸಿಟ್ ಮಾಡಿ. ಸೊ ಜಿಲ್ಲೆಗಳಲ್ಲಿ ಬಿಟ್ಟಿರುವಂತಹ ಜಾಬ್ ಮತ್ತೆ ಸರ್ಕಾರಿ ಜಾಬ್, ಕಂಪನಿ ಜಾಬ್, ಎಲ್ಲ ತರ ಜಾಬ್ ವಿಡಿಯೋಸ್ನ ನಾನು ಮಾಡ್ತೀನಿ. ಮತ್ತೆ ಗೌರ್ಮೆಂಟ್ ಇಂದ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ಆದಷ್ಟು ಬೇಗ ಮಾಡ್ತೀನಿ. ಸೊ ಸುಮಗಿರಿ ಜಾಬ್ಸ್ ಅನ್ನ ಒಂದ್ಸಲ ವಿಸಿಟ್ ಮಾಡಿ. ಓಕೆ, ಇಲ್ಲಿ ನೀವು ನೋಡಿ NTPC ಲಿಮಿಟೆಡ್ ಮತ್ತು ಈ ಗವರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸಸ್. ಸೊ ಇಲ್ಲಿಂದ ಒಂದು ನೋಟಿಫಿಕೇಶನ್ ಬಂದಿದೆ. ಇದು ಕೂಡಗಿ ವಿಜಯಪುರದಲ್ಲಿ NTPC ಕೂಡಗಿಯ ಭೂ ಸಂತ್ರಸ್ತರಿಗೆ ವಿಶೇಷವಾಗಿ ಮೀಸಲಾಗಿರುವ NTPC ಲಿಮಿಟೆಡ್ ಭಾರತದ ಅತಿ ದೊಡ್ಡ ಒಂದು ಕಂಪನಿ ಆಗಿದೆ ಇದು. ಓಕೆ, ಸೊ ಇಲ್ಲಿಂದ ಬಂದಂತ ಒಂದು ನೋಟಿಫಿಕೇಶನ್ ಹುದ್ದೆ ಮತ್ತೆ ಯಾವ್ಯಾವ ಕಾಸ್ಟಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನಾನು ಹೇಳ್ತೀನಿ. ಕರಕುಶಲ ಪ್ರಶಿಕ್ಷಣಾರ್ಥಿ ಅಂತ ಹೇಳಿದ್ರೆ ಪಿಟ್ಟರ್. ಸೊ ಇವರಿಗೆ SC ಅವರಿಗೆ 2 ಇದೆ, ST ಅವರಿಗೆ 1 ಇದೆ, OBC ಅವರಿಗೆ 2 ಇದೆ, ಮತ್ತೆ EWC ಅವರಿಗೆ 1 ಇದೆ, ಮತ್ತೆ UR ಅವರಿಗೆ 7 ಇದೆ. ಸೊ ಒಟ್ಟು 13 ಪೋಸ್ಟ್ ಇದೆ. ಕರಕುಶಲ ಪ್ರಶಿಕ್ಷಣಾರ್ಥಿ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಅಂತ. ಸೊ ಇದು ಒಟ್ಟು 6 ಪೋಸ್ಟ್ ಇದೆ. OBC ಅವರಿಗೆ 1 ಮತ್ತು UR ಅವರಿಗೆ 5. ಸಹಾಯಕ ಪ್ರಶಿಕ್ಷಣಾರ್ಥಿ ಅಂತ ಹೇಳಿದ್ರೆ ಸಮಗ್ರ ಅಥವಾ ಉಗ್ರಾಣಾಧಿಕಾರಿ ಇವರು. ಸೊ OBC ಅವರಿಗೆ 2 ಇದೆ ಮತ್ತು UR ಅವರಿಗೆ 6 ಇದೆ, ಒಟ್ಟು 8 ಇದೆ. ಸೊ ಇದರಲ್ಲಿ NTPC ಇಂದ ಇವತ್ತು ನೋಟಿಫೈ ಆದಂತಹ ನೋಟಿಫಿಕೇಶನ್ ಅಲ್ಲಿ 27 ಪೋಸ್ಟ್ ಇದೆ. ಓಕೆ, ಸೊ ಯಾವ ತರ ಅಪ್ಲೈ ಮಾಡೋದು ನಾನು ಪ್ರತಿಯೊಂದನ್ನು ಹೇಳ್ತೀನಿ. ಸೊ ಅದೇ ತರ ನೀವು ಅಪ್ಲೈ ಮಾಡಿ ಮುಂದೆ ನೋಡಿ. ಓಕೆ, ನೀವೇ ನೋಡ್ಕೊಳ್ಳಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳಿ ಫಿಟ್ಟರಿಗೆ 10ನೇ ತರಗತಿ ಪ್ಲಸ್ ಒಂದು ITI ನ ಪೂರ್ಣಗೊಳಿಸಿರ್ಬೇಕು. ಯಾವುದರಲ್ಲಿ ಅಂತಂದ್ರೆ ಫಿಟ್ಟರ್ ವರ್ಗದಲ್ಲಿ ITI ನ ಪೂರ್ಣಗೊಳಿಸಿರ್ಬೇಕು. ನೆಕ್ಸ್ಟ್ ಏನಂದ್ರೆ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಅವರಿಗೆ 10ನೇ ತರಗತಿ ಮತ್ತೆ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಅಥವಾ ಎಲೆಕ್ಟ್ರಾನಿಕ್ ವರ್ಗದಲ್ಲಿ ಪೂರ್ಣಕಾಲಿಕ ITI ಅನ್ನು ಪಡ್ಕೊಂಡಿರ್ಬೇಕು. ITI ಅದರಲ್ಲಿ ಆಗಿರ್ಬೇಕು. ಸಹಾಯಕ ಪ್ರಶಿಕ್ಷಣಾರ್ಥಿ ಅಂತ ಹೇಳಿದ್ರೆ ಸಾಮಗ್ರಿ ಉಗ್ರಾಣಾಧಿಕಾರಿ ಅಂತ. NTPC ಉಗ್ರಾಣಾಧಿಕಾರಿಯಲ್ಲಿ ಪೂರ್ಣಕಾಲಿಕ ಶಿಕ್ಷಣ ಅಥವಾ 10ನೇ ತರಗತಿ ಪ್ಲಸ್ ITI. ITI ಯಾವುದ್ರಲ್ಲಿ ಇದರ 3ರಲ್ಲಿ ಯಾವುದರಲ್ಲಾದ್ರೂ ITI ಆಗಿರ್ಬೇಕು. ಫಿಟ್ಟರ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್. ಸೊ ಇದರಲ್ಲಿ ಒಂದಾದ್ರೂ ಆಗಿರ್ಬೇಕು. ಇದು ಉಗ್ರಾಣಾಧಿಕಾರಿಗೆ. ಪ್ಲಸ್ ನಿಮಿಷಕ್ಕೆ 30 ಪದಗಳ ಬೆರಳಚ್ಚು ಸಾಮರ್ಥ್ಯ ಅಥವಾ ಪ್ರತಿ ನಿಮಿಷಕ್ಕೆ 150 ಕೀ ಸ್ಟ್ರೋಕ್ಸ್. ಓಕೆ, ಸೊ ಈ ಒಂದು ಕ್ವಾಲಿಫಿಕೇಶನ್ ಅನ್ನು ಉಗ್ರಾಣಾಧಿಕಾರಿ ಹೊಂದಿರಬೇಕು. ಓಕೆ, ಸ್ಪೆಸಿಫಿಕ್ ಆಗಿ ಇದರಲ್ಲಿ ITI ಅಂತ ಇವ್ರಿಗೆ ಹೇಳಲಿಲ್ಲ. ಸೊ ಈ 3 ವರ್ಗದಲ್ಲಿ ಯಾವ್ದಾದ್ರು ಒಂದರಲ್ಲಿ ಆಗಿರ್ಬೇಕು ITI ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಅವರು. ಈ ITI ಇದರಲ್ಲಿ ಆಗಿರ್ಬೇಕು, ITI ಒಂದೊಂದು ವರ್ಗದಲ್ಲಿ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಪ್ಲಸ್ ಇನ್ನೊಂದೇನಂದ್ರೆ ಉಗ್ರಾಣಾಧಿಕಾರಿಗೆ ಯಾವುದ್ರಲ್ಲಾದ್ರೂ ಒಂದು ITI ಆಗಿರ್ಬೇಕು. ಪ್ಲಸ್ 30 ಬೆರಳಚ್ಚು ಸಾಮರ್ಥ್ಯ ಅಥವಾ ಪ್ರತಿ ನಿಮಿಷಕ್ಕೆ 150 ಕೀ ಸ್ಟ್ರೋಕ್ಸ್. ಸೊ ಇದು ಕ್ವಾಲಿಫಿಕೇಶನ್ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಓಕೆ, ನೋಡಿ, ಇದಕ್ಕೆ ಇವಾಗ ಸೆಲೆಕ್ಟ್ ಆದ್ಮೇಲೆ ತರಬೇತಿ ಇರ್ತದೆ. ಬಟ್ ತರಬೇತಿ ಟೈಮಲ್ಲೂ ಕೂಡ ಸೆಲೆಕ್ಷನ್ ಆದ್ಮೇಲೆ ಎಷ್ಟು ಸಂಬಳ ಇರುತ್ತಲ್ವಾ, ಸೊ ಅಷ್ಟೇ ಸಂಬಳನ 2 ಇಯರ್ಸ್ ಕೂಡ ಕೊಡ್ತಾರೆ. ಅಂದ್ರೆ ಈ ತರಬೇತಿ ನಡಿಬೇಕಾದ್ರೂ ಕೊಡ್ತಾರೆ. ಮತ್ತೆ ತರಬೇತಿ ಆಗಿ ಸೆಲೆಕ್ಟ್ ಆದ್ಮೇಲೆ 21,500 ಕಂಟಿನ್ಯೂ ಆಗುತ್ತೆ. ಓಕೆ, ಇಲ್ಲಿ ನೀವು ನೋಡಬಹುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ 2 ವರ್ಷಗಳ ಅವಧಿಯಲ್ಲಿ ತರಬೇತಿ ನೀಡಲಾಗುವುದು ಮತ್ತು ಅವಧಿಯಲ್ಲಿ 21,500 ಸಂಚಿತ ತರಬೇತಿ ಭತ್ಯೆಯನ್ನು ನೀಡಲಾಗುವುದು. ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಬಳಿಕ ಅಭ್ಯರ್ಥಿಯನ್ನು W3 ಮುಕ್ತ ವೇತನ ಶ್ರೇಣಿಯಲ್ಲಿ 21,500 ರೂಪಾಯಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಅರ್ಹತಾ ಮಾನದಂಡ ಮತ್ತು ವಿನಾಯಿತಿ. ಮೇಲ್ಕಾಣಿಸುವ ನೇಮಕಾತಿಗಳು NTPC ಕೊಡುಗೆ ಘಟಕಕ್ಕೆ ಭೂಮಿ ಕಳೆದುಕೊಂಡಿರುವ ಸಂತ್ರಸ್ತರ ಮಾತ್ರವೇ ಅರ್ಹರಾಗಿರುತ್ತಾರೆ. ಓಕೆ, ಸೊ ಮೇಲ್ಕಾಣಿಸುವ ಹುದ್ದೆಗೆ ಅರ್ಜಿ ಸಲ್ಲಿಸುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ. ಸೊ ಇದು ಅದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ. ಸೊ SC ST ಅವರಿಗೆ ಅದಕ್ಕಿಂತ ಕಮ್ಮಿ ಏಜ್ ಇರುತ್ತೆ. ಓಕೆ, ಸೊ ವಿಸ್ತೃತ ಅರ್ಹತಾ ಮಾನದಂಡನ ಆಯ್ಕೆಯ ಪ್ರಕ್ರಿಯೆ ಆರೋಗ್ಯ ಮಟ್ಟ ಪರೀಕ್ಷಾ ಕೇಂದ್ರ ಮೀಸಲಾತಿ ಮತ್ತು SC ST PWBD XS ಎಂಬ ವಿನಾಯಿತಿ ಸಾಮಾನ್ಯವಾಗಿ ನಿಬಂಧನೆ ಕೋರಿ ಮಾಹಿತಿಯನ್ನು ದಯವಿಟ್ಟು careers.ntpc.co.in ಜಾಲತಾಣದಲ್ಲಿ ಪ್ರಕಟವಾಗುವುದನ್ನು. ಸೊ ಅಲ್ಲಿಂದಲೇ ನಾನು ಇದನ್ನು ಡೌನ್ಲೋಡ್ ಮಾಡಿದ್ದು. ಓಕೆ, ಈ ಒಂದು ವೆಬ್ಸೈಟ್ ಇಂದ. ಸೊ ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ಓಕೆ, ಸೊ ಹೇಗೆ ಅಂತ ನಾನು ಹೇಳ್ತೀನಿ, ಎಲ್ಲಿ ಹೋಗಿ ಅಂತ ನಾನು ಹೇಳ್ತೀನಿ. ಓಕೆ, ಅರ್ಹತಾ ಪ್ರಥಮ ಅರ್ಜಿಯನ್ನು ಈ ಒಂದು ಲಿಂಕಿಗೆ ಹೋಗಬೇಕು. ಓಕೆ, ಸೊ careers.ntpc.co.in ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಓಕೆ, ಮೇಲ್ಕಾಣಿಸುವ ಹುದ್ದೆಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ, ಫೀಸ್ ಇರುವುದಿಲ್ಲ. ಓಕೆ, ಇತ್ತೀಚಿನ ಭಾವಚಿತ್ರ ಸಹಿ ಮಾದರಿಯನ್ನು ಅಪ್ಲೋಡ್ ಮಾಡಬೇಕು. ಅರ್ಜಿ ಸಲ್ಲಿಸುವ ನಿಮ್ಮ ಅಧಿಕೃತ ಇಮೇಲ್ ID ಮೂಲಕ careers.ntpc.co.in ಅನ್ನು ಸಂಪರ್ಕಿಸಬೇಕು. ಸದರಿ ಪೋರ್ಟಲ್
ಯಾವಾಗ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಇನ್ನೂ ಆರಂಭ ಆಗಿಲ್ಲ. 16/3/2026 ಬೆಳಿಗ್ಗೆ 10 ಗಂಟೆಯಿಂದ ನೋಡಿ ಏಪ್ರಿಲ್ 11 ತನಕ ಇರ್ತದೆ. ಸೊ ನಾನು ಇದನ್ನು ಆದಷ್ಟು ಬೇಗ ಮಾಡ್ತಾ ಇದ್ದೀನಿ ವಿಡಿಯೋ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಾನು ಎಲ್ಲ ಏನೇ ನೋಟಿಫಿಕೇಶನ್ ಬಂದರೂ ಕೂಡ ನಾನು ಆದಷ್ಟು ಬೇಗ ಅಪ್ಲೈ ಹೇಗೆ ಮಾಡೋದು ಮತ್ತು ಇದು ಓಪನ್ ಆಗಲಿಲ್ಲ ಇದು. ಸೊ ಅಪ್ಲೈ ಹೇಗೆ ಮಾಡೋದು ಮತ್ತು ನೋಟಿಫಿಕೇಶನನ್ನು ನಾನು ವಿಡಿಯೋಸಲ್ಲಿ ಹಾಕ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 11/4/2026 ಲಾಸ್ಟ್ ಡೇಟ್. ಓಕೆ, ಸೊ ಅದು ಆದಮೇಲೆ ನೀವು ಕಮೆಂಟ್ ಮಾಡಿದರೆ ನಾನು ಯಾವ ಥರ ಅಪ್ಲೈ ಮಾಡೋದು ಅಂತಲೂ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಾನು ವಿಡಿಯೋಸನ್ನು ಹಾಕ್ತೀನಿ. ಅದು ಗೌರ್ಮೆಂಟ್ ಜಾಬ್ ಮತ್ತು ಜಿಲ್ಲೆಗಳಲ್ಲಿ ಬಿಟ್ಟಿರುವಂತಹ ಜಾಬ್ ಮತ್ತು ಕಂಪನಿ ಜಾಬ್, ಯಾವ ಜಾಬ್ ಆದ್ರೂ ನಾನು ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಪ್ಲೀಸ್ ಒಂದ್ಸಲ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ. ಸೋಮಗಿರಿ ಜಾಬ್ಸಲ್ಲಿ ಎಲ್ಲ ಥರ ಜಾಬ್ಸು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಸಲ ಸಿಗ್ತೀನಿ.